ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಇದಕ್ಕೆ ಮೇಯ್ನಾಗಿ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ನಾನು ತೊಗೊತಿದ್ದೀನಿ. 1 ಬೌಲ್ ಅಕ್ಕಿ ಹಿಟ್ಟು ಮತ್ತು 1 ಬೌಲು ಮೈದಾ ಹಿಟ್ಟು. ಇದೆರಡನ್ನು ಸೇಮ್ ಮೆಷರ್ಮೆಂಟಲ್ಲಿ ತೊಗೊಬೇಕು. ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಬೌಲಷ್ಟು ಕಡಲೆ ಬೀಜನ ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹುರ್ಗಡ್ಲೆನ ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಜೀರಿಗೆ ತೊಗೊಂಡಿದ್ದೀನಿ. ಇದಿಷ್ಟು ನಿಪ್ಪಟ್ಟು ಮಾಡೋಕ್ಕೆ ಬೇಕಾಗಿರೋ ಅಂತಹ ಇಂಗ್ರೀಡಿಯೆಂಟ್ಸು. ಫಸ್ಟ್ 1 ಬೌಲ್ ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು 2 ಹಿಟ್ಟುಗಳನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಎರಡು ಮಿಕ್ಸ್ ಹಾಕಬೇಕು. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೊಂದಾಗಿ ನಾವೇನು ತೊಗೊಂಡಿದ್ದೀವಿ ಆ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಬೇಕು. ಫಸ್ಟ್ ನಾನು ಇಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ. ನಾನು 1-2 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು 1-2 ಚಮಚದಷ್ಟು ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು. 2 ಚಮಚದಷ್ಟು ಎಳ್ಳು ಮತ್ತು ಜೀರಿಗೆ, ಜೊತೆಗೆ ಇಲ್ಲಿ ಕಡಲೆ ಬೀಜನ ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 1 ಬೌಲಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಹಸಿಮೆಣ್ಸಿನ ಪುಡಿ ತೊಗೊಂಡಿದ್ದೀನಿ. ಅದನ್ನು 1-2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಜಾಸ್ತಿ ಬೇಕು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ನೀವು 1 3 ಸ್ಪೂನ್ ಹಾಕೋಬೋದು. ಇಲ್ಲಿ ನಾನು ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತರ್ತರಿಯಾಗಿ, ಇದನ್ನು ಹಾಕ್ಕೊತಿದ್ದೀನಿ. ಜೊತೆಗೆ ನಾನು ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟಿಗೆ ಎಷ್ಟು ಸಾಕಾಗುತ್ತೋ ಅಷ್ಟನ್ನ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಜೊತೆಗೆ ಎಲ್ಲ ಕಂಬೈಂಡ್ ಆಗಿ ಬೆರಿಬೇಕು. ಎಲ್ಲ ನಾವೇನೇನು ಹಾಕಿರ್ತೀವಿ, ಕಡಲೆ ಬೀಜ, ಹುರ್ಗಡ್ಲೆ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಹೊಂದ್ಕೊಬೇಕು ಹಿಟ್ಟಿಗೆ. ನಾನಿಲ್ಲಿ ಹಿಟ್ಟು ಕಲಸೋದಕ್ಕೆ ಅಂತ 1 ಬೌಲ್ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಮಾಡ್ಕೊತಿದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೋತಿದ್ದೀನಿ. ಎಣ್ಣೆ ತುಪ್ಪ ಎರಡನ್ನೂ ಹಾಕೋದ್ರಿಂದ ನಿಪ್ಪಟ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಇದನ್ನೆರಡನ್ನೂ ಚೆನ್ನಾಗಿ ಕಾಯಿಸಿ ಹಿಟ್ಟೊಳಗಡೆಗೆ ಹಾಕೋಬೇಕು. ಹಿಟ್ಟೊಳಗಡೆ ಹಾಕಿ ಹಿಟ್ಟನ್ನು ಚೆನ್ನಾಗಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಕಲಸಿ ನಂತರ ನೀರಲ್ಲಿ ಕಲಿಸ್ಬೇಕು. ಈಗ ಕಲಸೋದ್ರಿಂದ ನಿಪ್ಪಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಬಿಸಿ ಎಣ್ಣೆ ಹಾಕಿರ್ತೀವಿ, ಸ್ವಲ್ಪ ಹುಷಾರಾಗಿ ಕಲಸಿ ಅದನ್ನು ನೀಟಾಗಿ ಹಿಟ್ಟೊಳಗಡೆ ಎಲ್ಲ ಬೆರೆತ್ಕೋಬೇಕು. ಎಣ್ಣೆ ಎಲ್ಲ ನೀಟಾಗಿ ಹಿಟ್ಟಿಗೆ ಬೆರಿಬೇಕು. ನಂತರ ನೀವು ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಿಸ್ಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನ. ಜಾಸ್ತಿ ಆಗಿಬಿಟ್ರೆ ತೆಳ್ಳಾಗ್ಬಿಡುತ್ತೆ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳನೂ ಬೇಡ. ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ್ರೆ ಸಾಕು. ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ನಿಮಗೆ ಬೇಕಾದರೆ ಟೇಸ್ಟ್ ನೋಡಬೇಕು ಅಂತ ಅನ್ನೋದಾದರೆ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಹಿಟ್ಟು ಕಲಸಿ ಟೇಸ್ಟ್ ನೋಡಿಕೊಂಡು ಆಮೇಲೆ ಬೇಕಾದರೆ ಉಪ್ಪು ಮತ್ತು ಖಾರ ಕಮ್ಮಿ ಇದ್ದರೆ ಆ್ಯಡ್ ಮಾಡಿಕೊಂಡು ಮತ್ತೆ ಕಲಿಸ್ಕೊಬೋದು. ಒಟ್ಟಿಗೆ ಕಲಸಿದ ನಂತರ ಹಾಕಿದ್ರೆ ಮಿಕ್ಸ್ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಈಗ ಹಿಟ್ಟು ಕಲಸಿದ್ದಾಗಿದೆ, ರೆಡಿ ಇದೆ. ಇದನ್ನೇನು 1/2 ಅವರ್ 1 ಅವರ್ ಇಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಕಲಸಿದ ತಕ್ಷಣವೇ ರೆಡಿ ಮಾಡ್ಕೋಬೋದು. ನಾನು ಈಗ ಬಾಣಲಿಗೆ ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಬಿಟ್ಟಿರ್ತೀನಿ ಕರಿಯೋದಕ್ಕೆ. ಎಷ್ಟೊತ್ತು ಉಂಡೆ ಕಟ್ಟಿ ಪ್ರೆಸ್ ಮಾಡಿ ಡೈರೆಕ್ಟ್ ಎಣ್ಣೆಗೆ ಹಾಕೋದಷ್ಟೇ. ಇದನ್ನೇನು ಜಾಸ್ತಿ ಹೊತ್ತು ನೆನೆಸಿಡೋ ಅವಶ್ಯಕತೆ ಇಲ್ಲ. ನಾನು ಕೈಗೆ ಎಣ್ಣೆ ಹಚ್ಕೊಂಡು ಒಂದೊಂದಾಗಿ ಉಂಡೆಗಳನ್ನ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ. ನಂತರ ನಾನು ಪ್ರೆಸ್ ಮಾಡಿ ಡೈರೆಕ್ಟ್ ಬಾಣಲಿಗೆ ಹಾಕ್ತೀನಿ. ಈಗ ಎಲ್ಲ ಉಂಡೆಗಳನ್ನ ಕಟ್ಟಿ ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ನಾನು ಪ್ರೆಸ್ಸಿಂಗ್ ಮಿಷನ್ ತೊಗೊಂಡಿದ್ದೀನಿ. ಮಿಷನ್ ಇಲ್ಲ ಅಂತಂದವರು, ಇದಿಲ್ಲ ಅಂದರೆ ಲಟ್ಟಣಿಗೆಯಲ್ಲಿ ಎಣ್ಣೆ ಹಾಕಿ ಲಟ್ಟಿಸ್ಕೊಬೋದು. ಕೆಲವರು ಹಿಟ್ಟು ಹಾಕಿ ಲಟ್ಟಿಸ್ಕೊತಾರೆ. ಅಕ್ಕಿ ಹಿಟ್ಟು ಹಾಕಿ ಅಥವಾ ಮೈದಾ ಹಿಟ್ಟು ಹಾಕಿ ಲಟ್ಟಿಸ್ಕೊಂಡು ಹಾಕ್ತಾರೆ. ಆ ಥರ ಹಾಕಿದ್ರೆ ಎಣ್ಣೆ ಸ್ವಲ್ಪ ಸೀಕೊಳ್ಳುತ್ತೆ ಬೇಯ್ತಾ. ಆದರೆ ಇದೇನೆಂದರೆ ಎಣ್ಣೆಲಿ ಲಟ್ಟಿಸ್ಕೊಳ್ಳೋದ್ರಿಂದ ಈ ಎಣ್ಣೆ ಏನೂ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ತುಂಬ ಜಾಸ್ತಿನೇ ಬೇಯಿಸ್ಕೊಬೋದು, ಏನಾಗಲ್ಲ. ಈಗೆಲ್ಲ ಲಟ್ಟಿಸಿರೋದನ್ನ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು. ಇದನ್ನು ಎಣ್ಣೆ ಕಾದಿದೆಯಾ ಅಂತ ನೋಡೋದಕ್ಕೆ ಸ್ವಲ್ಪ ಚೂರು ಹಿಟ್ಟನ್ನು ತೆಗೆದು ಎಣ್ಣೆಗೆ ಹಾಕಿ ನೋಡಿ. ಅದು ಮೇಲೆ ಬರಬೇಕು. ಮೇಲೆ ಬಂದಿದೆ ಅಂದರೆ ಅದು ಎಣ್ಣೆ ಕಾದಿದೆ ಅಂತ. ಚೆನ್ನಾಗಿ ಕಾದ್ಮೇಲೆ ಹಾಕಬೇಕು. ಕಾಯ್ದೆ ಹಾಕ್ಬಿಟ್ರೆ ಎಣ್ಣೆ ಹಿಡ್ಕೊಂಬಿಡುತ್ತೆ ನಿಪ್ಪಟ್ಟೆಲ್ಲ. ಚೆನ್ನಾಗಿ ಎಣ್ಣೆ ಕಾದ ನಂತರ ಹಾಕಿದಾಗ ಅದು ಕೆಳಗಡೆ ಕೂರಲ್ಲ. ಎಣ್ಣೆ ಕಾದ ತಕ್ಷಣ ಕೆಳಗಡೆಯಿಂದ ಮೇಲ್ಗಡೆಗೆ ತೇಲ್ತಾ ಬರುತ್ತೆ. ನಿಪ್ಪಟ್ಟು ಚೆನ್ನಾಗಿ ಬೇಯಬೇಕು. ಈಗ ನೋಡಿ ಇಲ್ಲಿ ಎಲ್ಲ ಬೇಯ್ತಾ ಇದೆ. ಇದನ್ನು ಉಲ್ಟಾ ಬಾಕಿ ಇದು ಮಾಡ್ಕೊಳ್ಳಿ. ಎಣ್ಣೆಲಿರೋ ಅಂಥ ಗುಳ್ಳೆಗಳೆಲ್ಲ ಹೋದ್ಮೇಲೆ ಮಾತ್ರ ನಿಪ್ಪಟ್ಟು ಬೆಂದಿದೆ ಅಂತ ಅರ್ಥ. ಬ್ರೌನ್ ಬರಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಹಾಗಾದರೆ ಮಾತ್ರ ಬೆಂದಿದೆ ಅಂತ. ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ಗುಳ್ಳೆಗಳಿದೆಯಲ್ಲ ಅದೆಲ್ಲ ಕಡಿಮೆ ಆಗ್ತಿದೆ ಎಣ್ಣೆಲಿ. ಅದು ಫುಲ್ಲಿ ಗುಳ್ಳೆಗಳೆಲ್ಲ ಹೋಯ್ತು ಅಂದರೆ ರೆಡಿ ಅಂತ ಅಷ್ಟೇ. ಇಲ್ಲ ಬೇಗ ತೆಗೆದ್ಬಿಟ್ರೆ ಹಸಿಗೆ ಇರುತ್ತೆ, ಚೆನ್ನಾಗಿರಲ್ಲ. ಈಗ ನೋಡಿ ಎಣ್ಣೆ ಎಲ್ಲ ಗುಳ್ಳೆ ಹೋಯ್ತು, ತೆಗೆದಿದ್ದೀನಿ. ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬೆಂದಿದೆ ಅಂತ ಅರ್ಥ. ಇಷ್ಟೇ. ನಿಪ್ಪಟ್ಟು ಮಾಡೋದು ತುಂಬ ಈಸಿ ಇದೆ. ಒಂದು ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂತು, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಮನೇಲಿರೋ ಇಂಗ್ರೀಡಿಯೆಂಟ್ಸ್ಗಳಿಂದ ಬಳಸಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.